ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ. ಇವತ್ತು ಗಟ್ ಹೆಲ್ತ್ನ ಫೇವರ್ ಮಾಡುವ ಆಹಾರಗಳ ಬಗ್ಗೆ ತಿಳಿಯೋಣ. ಗಟ್ ಹೆಲ್ತ್ ಸುಧಾರಿಸಲು ಮತ್ತು ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸಲು ಸಹಕಾರಿಯಾದ ಒಂದು ಡಯಟ್ ಚಾರ್ಟ್ ಇಲ್ಲಿದೆ. ಈ ಪಟ್ಟಿಯು ನಾರಿನಂಶ ಅಂದರೆ ಫೈಬರ್, ಪ್ರೋಬಯೋಟಿಕ್ಸ್ ಮತ್ತು ಪ್ರೀಬಯೋಟಿಕ್ಸ್ ಆಹಾರಗಳನ್ನು ಒಳಗೊಂಡಿದೆ. ಕರುಳಿನ ಆರೋಗ್ಯಕ್ಕಾಗಿ ಒಂದು ದಿನದ ಮಾದರಿ ಆಹಾರ ಪಟ್ಟಿ. ಮುಂಜಾನೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರು ಮತ್ತು ಅರ್ಧ ಚಮಚ ಜೀರಿಗೆ. ಇದು ಜೀರ್ಣಕ್ರಿಯೆಯನ್ನು ಪ್ರಚೋದಿಸುತ್ತದೆ. ಬೆಳಗಿನ ಉಪವಾಸ ರಾಗಿ ಅಂಬಲಿ ಅಥವಾ ಓಟ್ಸ್ ಹಣ್ಣುಗಳೊಂದಿಗೆ ಅಥವಾ ಇಡ್ಲಿ ಸಾಂಬಾರ್. ಇಡ್ಲಿ ಹುದುಗು ಬರಿಸಿದ ಆಹಾರವಾದ್ದರಿಂದ ಕರುಳಿಗೆ ಒಳ್ಳೆಯದು. ಮಧ್ಯಾಹ್ನದ ಮುನ್ನ ಅಂದರೆ ಸ್ನ್ಯಾಕ್ 1 ಲೋಟ ತಾಜಾ ಮಜ್ಜಿಗೆ, ಸ್ವಲ್ಪ ಶುಂಠಿ ಮತ್ತು ಕರಿಬೇವು ಸೇರಿಸಿ. ಮಜ್ಜಿಗೆ ಅತ್ಯುತ್ತಮ ಪ್ರೋಬಯೋಟಿಕ್ ಆಹಾರ. ಮಧ್ಯಾಹ್ನದ ಊಟ ಅಂದರೆ ಲಂಚ್ ಅನ್ನ ಅಥವಾ ರೊಟ್ಟಿ, ಬೆಂದ ತರಕಾರಿ ಪಲ್ಯ, ಸೊಪ್ಪಿನ ಸಾರು ಮತ್ತು 1 ಕಪ್ ಮೊಸರು. ಮೊಸರು ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಬೆಳೆಸುತ್ತದೆ. ಸಂಜೆ ಅಂದರೆ ಈವ್ನಿಂಗ್ ನೆನೆಸಿದ ಬಾದಾಮಿ ಅಥವಾ ಸೌತೆಕಾಯಿ ಚೂರುಗಳು ಅಥವಾ ಗ್ರೀನ್ ಟೀ. ಸಂಸ್ಕೃತಿಸಿದ ಬಿಸ್ಕತ್ತು ಅಥವಾ ಎಣ್ಣೆ ಪದಾರ್ಥಗಳನ್ನು ತಪ್ಪಿಸಿ. ರಾತ್ರಿಯ ಊಟ ಹೆಸರುಬೇಳೆ ಖಿಚಡಿ ಅಥವಾ ತರಕಾರಿ ಸೂಪ್ ಅಥವಾ ನವಣೆ ಅನ್ನ. ಕರುಳಿನ ಆರೋಗ್ಯಕ್ಕೆ ಈ ಆಹಾರಗಳು ಬಹಳ ಮುಖ್ಯ. ಪ್ರೋಬಯೋಟಿಕ್ಸ್ ಅಂದರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು. ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ ಮಿತವಾಗಿ ಮತ್ತು ಕಿಣ್ವನಕ್ಕೊಳಗಾದ ಆಹಾರಗಳು. ಪ್ರೀಬಯೋಟಿಕ್ಸ್ ಅಂದರೆ ಬ್ಯಾಕ್ಟೀರಿಯಾಗಳಿಗೆ ಆಹಾರ. ಬಾಳೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, ಸೇಬು ಮತ್ತು ಓಟ್ಸ್. ಇವು ಕರುಳಿನ ಬ್ಯಾಕ್ಟೀರಿಯಾಗಳಿಗೆ ಪೋಷಣೆ ನೀಡುತ್ತವೆ. ನಾರಿನಂಶವಿರುವ ಆಹಾರಗಳು ಸಿಪ್ಪೆ ಸಮೇತ ಹಣ್ಣುಗಳು, ಹಸಿರು ತರಕಾರಿಗಳು ಮತ್ತು ಧಾನ್ಯಗಳು ಅಂದರೆ ಹೋಲ್ ಗ್ರೇನ್ಸ್. ಇವು ಮಲಬದ್ಧತೆಯನ್ನು ತಡೆಯುತ್ತವೆ. ಪ್ರಮುಖ ನಿಯಮಗಳು: ನೀರನ್ನು ಕುಡಿಯಿರಿ. ದಿನಕ್ಕೆ ಕನಿಷ್ಠ 8-10 ಲೋಟ ನೀರು ಕುಡಿಯುವುದು ಕರುಳಿನ ಸ್ವಚ್ಛತೆಗೆ ಅತೀ ಅಗತ್ಯ. ಸಕ್ಕರೆ ಕಡಿಮೆ ಮಾಡಿ. ಅತಿಯಾದ ಸಕ್ಕರೆ ಸೇವನೆಯು ಕರುಳಿನಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತದೆ. ನಿಧಾನವಾಗಿ ಅಗೆಯಿರಿ. ಆಹಾರವನ್ನು ಚೆನ್ನಾಗಿ ಅಗೆದು ತಿನ್ನುವುದರಿಂದ ಲಾಲಾರಸದೊಂದಿಗೆ ಸೇರಿ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಒತ್ತಡ ಕಡಿಮೆ ಮಾಡಿ. ಮಾನಸಿಕ ಒತ್ತಡವು ನೇರವಾಗಿ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ, ಹಾಗಾಗಿ ಯೋಗ ಅಥವಾ ಧ್ಯಾನ ಮಾಡಿ. ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಹೆಚ್ಚು ಮಾಹಿತಿ ಪಡೆಯಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.